ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ ಅಂದ್ರೆ ನಾನು ಪಾಪಡ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾಪಡ್ ಅಂದರೆ ಕಡಲೆ ಹಿಟ್ಟಿನ ಪಾಪಡ್ ಬೇಕ್ರಿಯಲ್ಲಿ ಹೇಗೆ ಸಿಗ್ತಾವೋ ಅದೇ ರೀತಿ ಮಾಡೋಣ. ಇದೊಂದು ಬೌಲ್ ಹಿಟ್ಟು ತೊಗೊಂಡಿನಿ, ಕಡಲೆ ಹಿಟ್ಟು, ಸ್ವಲ್ಪ ಅಜ್ವೈನ್ ತೊಗೊಂಡಿನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅಜ್ವೈನ್ ಇಷ್ಟು ತೊಗೊಂಡಿ ನೋಡ್ರಿ. ಇವಾಗ ಏನು ಮಾಡ್ಬೇಕಂದ್ರೆ 1 ಕಪ್ಪು ಹಿಟ್ಟು ಎಷ್ಟು ತೊಗೊಂಡ್ರೆ ಅಷ್ಟು ನೀರು ಹಾಕೋಬೇಕ್ರಿ. ನೀರು ನೋಡ್ರಿ, ಇಷ್ಟು ನೀರು ಹಾಕೋಣ. ಇಷ್ಟು ನೀರು ಹಾಕೋಣ. ಈ ನೀರಿಗೆ 2 ಚಮಚೆಯಷ್ಟು ಎಣ್ಣೆ ಹಾಕೋಣ. 2 ಸ್ಪೂನ್ ಎಣ್ಣೆ ಹಾಕೋತೀವಿ. ಇವಾಗ ನೋಡ್ರಿ, ಇಷ್ಟು ಎಣ್ಣೆ ಹಾಕೋಣ. ಇಷ್ಟು ಎಣ್ಣೆ ಹಾಕೊಂಡಿದ್ದೀವಿ, ನೀರು ಎಣ್ಣೆ ಹಾಕೊಂಡಿವಿ. ಹಿಟ್ಟು ಎಷ್ಟು ತೊಗೊಂಡ್ರೆ ಅಷ್ಟು ನೋಡಿ ಹಾಕೋರಿ. ಈಗ ನೋಡ್ರಿ, ಈ ಥರ ಒಂದು ಬ್ಯಾಟ್ರ್ ತಗೋರಿ. ಇದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಬಬಲ್ಸ್ ಇದು ಒಂಥರ ನೀರು ಚೇಂಜ್ ಆಗುವವರೆಗೂ ಈ ರೀತಿ ಮಾಡ್ಕೋಣ. ಈಗ ನೋಡ್ರಿ, ನೀರು ಈ ರೀತಿ ಆದವಲ್ಲ. ಇವಾಗ ನಾವು ಹಿಟ್ಟು ನೋಡಿ ಹಾಕೊಳ್ಳೋಣ. ಹಿಟ್ಟು ಹಾಕೊಳ್ಳೋಣ. ಇವಾಗ ನೋಡ್ರಿ, ಹಿಟ್ಟು ಎಷ್ಟು ಬೇಕಾದ್ರೆ ಹಾಕೋಣ. ನಾವು ಹಪ್ಪಳ ಎಷ್ಟು ಮಾಡ್ತೀವಿ, ಚಕ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ನಾದಬೇಕ್ರಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಇಷ್ಟು ಉಪ್ಪು ಹಾಕೀವಿ ರೀ. ಬೇಕಂದರೆ ಅಚ್ಕಾರದ ಪುಡಿ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ನು ಮಾಡ್ಬೋದು. ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಣ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಇರ್ತದೆ. ಹಾಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ ನೋಡ್ರಿ. ಅಜ್ವೈನ್ ತೊಗೊಂಡಿನಿ, ಇಷ್ಟು ಅಜ್ವೈನ್ ಈ ಥರ ಇದು ಮಾಡಿ ಹಾಕೋಣ. ಅಚ್ಕಾರದ ಪುಡಿ ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಬೇಡ ಆದರೆ ಬಿಡ್ಬೋದು. ಇವಾಗ ನೋಡ್ರಿ, ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬ್ರಿ. ಅತಿ ಬೆತ್ತಗೂ ಮಾಡಬಾರ್ದು, ಅತಿ ಗಟ್ಟಿನೂ ಮಾಡಬಾರ್ದು. ನೋಡ್ರಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು ನೋಡ್ರಿ. ನಾವು ಅತಿ ತಿಳುವೂ ಮಾಡಬಾರ್ದು, ಅತಿ ಗಟ್ಟಿನೂ ಮಾಡಬಾರ್ದು. ಈ ರೀತಿ ಕೈಗೆಲ್ಲ ಹತ್ಕೊಂಡಿರ್ತದೆ. ಈ ಥರ ಹಾಗೆ ಇದು ಮಾಡ್ಕೊತ ಮಾಡ್ಬೇಕು ನೋಡ್ರಿ. ಜಾಸ್ತಿ ಇದಾಗ್ತದೆ, ಇದು ಕೈಗೆ ಹತ್ಕೋತದ ಕಡಲೆ ಹಿಟ್ಟೆಲ್ಲ. ಹಾಗಾಗಿ ಈ ರೀತಿ ಎಲ್ಲ ತಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು ನೋಡ್ರಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು ರೀ. ಈಗ ನೋಡ್ರಿ, ಹಪ್ಪಳ ಮಾಡ್ಕೊಳಕ್ಕೆ ಈ ಥರ ಕುರುಡಿಗೆ ಹಾಕೋದು, ಚಕ್ಲಿ ಮಾಡೋದು ಇದು ಇತ್ತಂದ್ರೆ ಸಾಚೆ ಈ ಥರ ಎಣ್ಣೆ ಒರೆಸ್ರಿ. ಫಸ್ಟಿಗೆ ಎಣ್ಣೆ ಒರೆಸ್ರಿ. ಈ ಥರ ಪ್ಲೇಟ್ ಇದ್ದರೆ ಈ ಪ್ಲೇಟಿಗೆ ಹಾಕಿ ಈ ಥರ ಹೋಲ್ ಇದ್ರೊಳಗೆ ಕುರುಡಿಗೆ ಮಾಡೋದ್ರೊಳಗೆ ಹಾಕಿ ಒತ್ತಬೇಕು ನೋಡ್ರಿ. ಬಾಜುಗೆ ಹಂಗೆ ಎಣ್ಣೆ ಕಾಯಿ ಇಟ್ಕೋಬೇಕು ಕರಿಲಿಕ್ಕೆ. ಕುರುಡಿಗೆ ಹಾಕೋವು ಚಕ್ಲಿ ಮಾಡೋದು ಇರ್ತಾವಲ್ರಿ, ಅದ್ರೊಳಗೆ ಹಾಕಿ ಈ ಥರ ಮಾಡ್ಕೊರಿ. ಈ ಥರ ಪ್ಲೇಟ್ಸ್ ಇದ್ರೆ ಚೆನ್ನಾಗಿ ಆಗ್ತಾವೆ ನೋಡ್ರಿ. ಇವಾಗ ನೋಡ್ರಿ, ಇಷ್ಟು ಹಿಟ್ಟು ತೋರಿ ಈ ಥರ ಮೆತ್ತಗೆ ಮಾಡ್ಕೊರಿ. ಈ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ. ಅಷ್ಟು ಮೆತ್ತಗೂ ಬೇಡ, ಅಷ್ಟು ಗಟ್ಟಿನೂ ಬೇಡ. ಎಷ್ಟು ಹಿಡಿತದೆ ಅಷ್ಟು ಹಾಕೋರಿ. ಬೇಗನೆ ಅತಿ ಬೇಗವಾಗಿ ಆಗ್ತದೆ, ಚೆನ್ನಾಗಿ ಆಗ್ತವೆ. ಮನೆಯಲ್ಲೇ ಮಾಡಿದ್ರೆ ಮಕ್ಕಳು ಬೇಡಿದ ತಕ್ಷಣ ಮಾಡಕ್ಕೆ ಬರ್ತದೆ. ಈಗ ನೋಡ್ರಿ, ಅಲ್ಲಿ ಅದ್ರಾಗ ಹೊತ್ಕೊಳ್ಳೋಣ. ಈಗ ನೋಡ್ರಿ ಫ್ರೆಂಡ್ಸ, ಈ ರೀತಿ ಹಾಕೋಬೇಕು ನೋಡ್ರಿ. ಎಣ್ಣೆ ಚೆನ್ನಾಗಿ ಕಾಸ್ರಿ. ಹೈ ಫ್ಲೇಮ್ ಮೇಲೆ ಲೋ ಫ್ಲೇಮ್ನಾಗ ಇಟ್ಟು ಕರೀರಿ. ಒಳ್ಳೆ ಬ್ರ್ಯಾಂಡ್ ಕಡಲೆ ಹಿಟ್ಟಿನ ಪಾಕೆಟ್ ತೊಗೊಂಡು ಬಂದ್ ಮಾಡ್ರಿ. ಪಾಕೆಟ್ ಕಡಲೆ ಹಿಟ್ಟಂದ್ರಂತೂ ಸಖತ್ ಆಗ್ತಾವ ನೋಡ್ರಿ. ಸ್ವಲ್ಪ ನಾವು ಅಚ್ಕಾರದ ಪುಡಿ ಏನಾದರೂ ಹಾಕ್ತೀವಿ ಅಂದ್ರೆ ಟೇಸ್ಟ್ ಸಖತ್ ಬರ್ತಾವ್ರಿ.
ಮಕ್ಕಳು ಬೇಕಂದ್ಗಳೇ ಮನೆಯಲ್ಲೇ ಮಾಡಿ ಇಟ್ಟಿದ್ದೀವಿ ಅಂದ್ರೆ ಒಂದು ಏರ್ಟೈನ್ ಕಂಟೈನರ್ನಲ್ಲಿ ಬೇಯಿದ ತಕ್ಷಣ ಮಕ್ಕಳಿಗೆ ಕೊಡ್ಲಿಕ್ಕೆ ಬರ್ತಾವೆ. ಸಣ್ಣ ಮಕ್ಕಳಿಗೆ ಟೈಮ್ ಪಾಸು ಈ ಟೈಮ್ದಲ್ಲಿನೂ ತಿನ್ಬೋದು. ನೋಡ್ರಿ ಯಾವ ರೀತಿ ಬಂದು ಅಂತ. ನಮಗೆ ಸ್ವಲ್ಪ ಸಾಚಿ ದೊಡ್ಡ ಇದ್ದು ಅಂದ್ರೆ ದೊಡ್ಡ ಹಾಕಿದ್ವು ರೀ, ಅವು ಸಣ್ಣ ಅವಲ್ರಿ, ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ಬಂದಾವ. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ, ಮಸ್ತ್ ಆಗ್ತಾವ. ಈ ರೀತಿ ಮನೆಯಲ್ಲೇ ಮಾಡಿ ತಿನ್ಬೋದು ಶುದ್ಧ ಎಣ್ಣೆಯಲ್ಲೇ. ಇವಾಗ ನೋಡ್ರಿ ಬಬಲ್ಸ್ ನಿಂತಾವಲ್ಲ, ಇವಾಗ ತೆಗೆದು ಬಿಡೋಣ. ಬಬಲ್ಸ್ ನಿಂತ ತಕ್ಷಣ ತೆಗೆದು ಬಿಡ್ರಿ, ಕಲರ್ ಕೂಡ ಚೇಂಜ್ ಆಗಲ್ಲ. ನೋಡ್ರಿ ನೆಕ್ಸ್ಟ್ ಬ್ಯಾಚ್ ಹಾಕಿದೆ, ನೆಕ್ಸ್ಟ್ ಬ್ಯಾಚ್ ಹಾಕಿದ್ ನೋಡ್ರಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿ ಅದು ಅಂತ. ಪಾಪಡ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಇದೇ ರೀತಿ ಮಾಡ್ಕೊಂಡು ತಿನ್ರಿ, ಲೈಕ್ ಆತ ನಿಮ್ಗೂ. ನೋಡ್ರಿ ಯಾವ ರೀತಿ ಬಂದಾವ ಅಂತ ನೋಡ್ರಿಗ. ಈಗ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಬಂದಾವ ಅಂತ ನೋಡ್ರಿಗ. ಯಾವ ರೀತಿ ಕಟಕ್ ಅಂತ ಮುರಿತಾವು, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡ್ರಿ, ಲೈಕ್ ಆಗಿ ಆಗ್ತದೆ ನೋಡ್ರಿ. ಯಾವ ರೀತಿ ಪಟಕ್ ಪಟಕ್ ಅಂತ ಮುರಿತಾವ ನೋಡ್ರಿಗ. ನಾವು ಸ್ವಲ್ಪ ನಮ್ಮದು ಸಾಚೆ ಭಾಳ ಇದು ಇಲ್ಲಲ್ರಿ, ಇದು ಅದ ಸಣ್ಣ ತೂತದ, ಹಾಗಾಗಿ ಸಣ್ಣ ಸಣ್ಣ ಆಗ್ಯಾವ. ನಿಮ್ಮ ಮನೆ ದೊಡ್ಡ ಇದ್ರೆ ದೊಡ್ಡದಾಗ್ತಾವ. ಪಾಪಡ್ ಮಸ್ತ್ ಆತಾವ. ಇದೇ ರೀತಿ ಮಾಡ್ಕೊಂಡು ತಿನ್ರಿ, ಮಸ್ತ್ ಅಂದ್ರೆ ಮಸ್ತ್ ಆತಾವ ನೋಡ್ರಿ. ನಿಮ್ಮ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮಕ್ಕಳೂ ಲೈಕ್ ಮಾಡ್ತಾರೆ, ದೊಡ್ಡವ್ರು ಇಷ್ಟಪಡ್ತಾರೆ. ಸಂಜೆ ಟೈಮ್ ಸ್ನ್ಯಾಕ್ಸು ಮಸ್ತ್ ಅಂದ್ರೆ ಮಸ್ತ್ ಆತಾವ. ಎಲ್ಲರೂ ಟೂರ್ ಹೋಗೋ ಹೊತ್ನ್ಯಾಗ ತೊಗೊಂಡು ಹೋದ್ರೆ ಮಸ್ತ್ ಆತಾವ ನೋಡ್ರಿ. ತಿಂದು ನೋಡಮ್ರಿ, ಮಸ್ತ್ ಆತಾವು ನೋಡ್ರಿ. ಟೇಸ್ಟ್ ಮಾಡಿ ನೋಡಮ್ಮ. ಮಸ್ತ್ ಕರುಮ್ ಕುರುಮ್ ಅಂತಾವ ನೋಡ್ರಿ. ಇದ್ರ ಜೊತೆ ಈ ಥರ ಒಂದು ಮೆಣಸಿಕಾಯಿ ಕಳ್ಕೊಂಡು ಚುನ್ಮರಿ ಜೊತೆ ತಿಂದ್ರಂತೂ ಮಸ್ತ್ ರೀ. ಇದ್ರ ಜೊತೆ ಗ್ರೀನ್ ಚಟ್ನಿ ಆದ್ರೂ ಮಾಡ್ಕೊಂಡು ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ ನೋಡ್ರಿ. ನೋಡ್ರಿ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ನಾನು ಹೇಳ್ಕೊಟ್ಟೀನಿ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ, ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ನೋಡ್ರಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರಂತ ಲೈಕ್ ಆಗ್ಯದ ಹಾಕೋರು ನೋಡ್ರಿ. ನಮ್ಮ 3 ಮಕ್ಕಳಿಗೂ ಭಾಳ ಇಷ್ಟ ಆಗ್ಯಾವ ನೋಡ್ರಿ. ಸಂಜೆ ಟೈಮ್ ಸ್ನ್ಯಾಕ್ಸ ಚಾ ಜೊತೆ ಈ ಥರ ಒಂದು ಹಪ್ಪಳ ಇದ್ರೆ ಮಸ್ತ್ ಆತಾವ ನೋಡ್ರಿ. ನೀವು ಟ್ರೈ ಮಾಡಿರಿ, ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ರಿ. ನನ್ನ ವ್ಯೂಸ್ ಜಾಸ್ತಿ ಬರಲಾಗ್ಯಾವ್ರಿ. ನೀವು ಎಲ್ಲರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ದಯವಿಟ್ಟು ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನೋಡ್ರಿ. ಸಪೋರ್ಟ್ ಮಾಡಿ ನೋಡ್ರಿ. ನೀವು ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ಬೇಕು ನೋಡ್ರಿ ನಮ್ಮ ಸಣ್ಣ ಪುಟ್ಟ ಯೂಟ್ಯೂಬರ್ ಮೇಲೆ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಇದೇ ರೀತಿ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.